ನೆನೆದು ಮಂಚು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಫ್ರೆಂಡ್ಸ್? ನೀವೆಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ, ಹಾಗೆ ಫ್ರೆಂಡ್ಸ್ ಸ್ವಲ್ಪ ಗಂಟು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಹಾಗೆ ಫ್ರೆಂಡ್ಸ್ ನಿನ್ನೆ ಅಮ್ಮನ ಮನೆಯಿಂದ ಬಂದಿದ ತಕ್ಷಣ ಒಂದಿಷ್ಟು ತರಕಾರಿನೂ ಕೂಡ ತೊಗೊಂಡ್ಬಂದು. ಸೊ ತರಕಾರಿನ ನಿನ್ನೆನೇ ನಾನು ರಿಫಿಲ್ ಮಾಡಬೇಕಿತ್ತು, ಬಟ್ ಸ್ವಲ್ಪ ಟೈಮ್ ಆಗಿತ್ತು ಅಂತೇಳಿ ನನಗೆ ಮಾಡಲಿಕ್ಕೆ ಯಾರು ನೀವು ಹೋಗ್ರಿ, ಅವನಿಗೆ ವೆಯ್ಟ್ ಇದೆ ಬಿಡು, ಎತ್ತಕ್ಕಾಗಲ್ಲ ಅದೆಲ್ಲ ಶಾಂಪೆಲ್ಲ. ಸೊ ಹಾಗೆ ಫ್ರೆಂಡ್ಸ್ ಇವುಗಳನ್ನ ಬೆಳಗ್ಗೆನಾದರೂ ನಾನು ಫಿಲ್ ಮಾಡಿ ಇಟ್ಕೊಳ್ಳೋಣ ಅಂದರೆ ಸಪ್ರೇಟ್ ಮಾಡೋಣ. ತರಕಾರಿಗಳೆಲ್ಲ ಮಿಕ್ಸ್ ಇದೆ. ಆಮೇಲೆ ಹುಣಸೆಹಣ್ಣಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಹೊಸ ಹುಣಸೆಹಣ್ಣು. ಇನ್ನು ಹಸಿಮೆಣಸಿನ ಟೊಮೊಟೊ, ಕೊತ್ತಂಬರಿ ಸೊಪ್ಪತ್ತು ಒಣಗೆ ಹೋಗ್ಬಿಟ್ಟಿದೆ. ಸೊ ಹಾಗೆ ಫ್ರೆಂಡ್ಸ್ ಕುಕ್ಕಿಂಗು ಕೂಡ ಶುರು ಮಾಡ್ಕೋಬೇಕು. ಆಗಲೇ ಟೈಮ್ 8 ಆಗಿದೆ. ಸೊ ಬನ್ನಿ ಇವತ್ತಿನ ನನ್ನ ಲಾಗ್ ಹೇಗಿರುತ್ತೆ, ನನ್ನ ಡೇ ಯಾವ ಥರ ಇರುತ್ತೆ ಅಂತ ನಿಮಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿ ನೋಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್, ಶೇರು, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ನನ್ನ ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಸ್ಟಾರ್ಟ್. ಹಾಗೆ ಫ್ರೆಂಡ್ಸ್ ಅಮ್ಮನ ಮನೆಯಿಂದ ಬಂದ್ವಲ್ಲ, ಹಾಗೆ ಸ್ವಲ್ಪ ಒಂದಿಷ್ಟು ತರಕಾರಿನೂ ಸಹ ತೊಗೊಂಡ್ಬಂದ್ವು. ಇನ್ನು ತರಕಾರಿನ ರಾತ್ರಿನೇ ನಾನೆಲ್ಲ ಎತ್ತಿಡಬೇಕಿತ್ತು, ಬಟ್ ತುಂಬ ಟಯರ್ಡ್ನೆಸ್ ಅನ್ನಿಸ್ತಾ ಇತ್ತು. ಜರ್ನಿ ಮಾಡಿದ್ರೆ ನನಗೆ ಪ್ರೆಸೆಂಟ್ ಅಂದರೆ ಜರ್ನಿ ಮಾಡ್ಕೊಂಬಂದರೆ ಆ ದಿನ ನನಗೆ ಏನು ಮಾಡೋಕ್ಕೂ ಮನಸ್ಸೇ ಇರೋಲ್ಲ. ಮಕ್ಳಿಗೋಸ್ಕರ ಸ್ವಲ್ಪ ಅಡುಗೆನ ಮಾಡಿಕೊಂಡೆ. ಊಟನ ಮುಗಿಸ್ಕೊಂಡು ನೈಟು ರೆಸ್ಟ್ ಮಾಡಿದ್ವಿ. ಅದಾದಮೇಲೆ ಫ್ರೆಂಡ್ಸ್ ಈಗ ಬೆಳಗ್ಗೆ ಆಗಿದ್ದೆಲ್ಲ, ಸೊ ಎಲ್ಲನೂ ತರಕಾರಿನೆಲ್ಲ ಫ್ರಿಡ್ಜಲ್ಲಿ ಎತ್ತಿಟ್ಬಿಡೋಣ ಅಂತೇಳಿ ತೊಗೊಂಬಂದಿರ್ತಾಯಿದ್ದೀನಿ ನೋಡಿ. ಹಾಗೆ ನನ್ನ ಮಗ ನೋಡಿ ಎಲ್ಲಿದ್ದಾನೆ ಅಂತ, ಚಿಕ್ಕ ಮಗನ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಅವ್ನು ಸುಮ್ಮನೆ ಆಟಾಡ್ತಾ ಇದ್ದಾನೆ. ಇನ್ನೊಂದು ಅವನು ತಲೆನೂ ಕೂಡ ಚಿಚ್ಕೊತಾ ಇದ್ದಾನೆ, ಯಾಕೆಂದರೆ ಬಂದು ನನ್ನನ್ನು ಕರೆದ, ನಾನು ಎತ್ಕೊಂಡಿಲ್ಲ ಅಂತೇಳಿ ತಲೆ ಚಿಚ್ಕೊತಾ ಇದ್ದಾನೆ. ನಿಮಗೆ ಹೋಗ್ತಾ ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಹಾಗೆ ಫ್ರೆಂಡ್ಸ್ ತರಕಾರಿ ಕೂಡ ತೊಗೊಂಬಂದ್ವಲ್ಲ. ಹಾಗೆ ಫ್ರೆಂಡ್ಸ್ ಹುಣಸೆಹಣ್ಣಂತೂ ತುಂಬಾ ಫ್ರೆಶ್ ಆಗಿತ್ತು, ಅಂದರೆ ಹೊಸ ಹುಣಸೆಹಣ್ಣು ಅನ್ಸುತ್ತೆ, ಅದು ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಹುಣಸೆಹಣ್ಣು ಕೂಡ ತೊಗೊಂಬಂದ್ವು. ಇನ್ನು ಹಸಿಮೆಣಸಿನಕಾಯಿ, ಟೊಮೊಟೊ, ಒಂದಿಷ್ಟು ತರಕಾರಿ ನೋಡಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂಥೇಳಿ ತಲೆ ಚೆಚ್ಕೊತಾ ಇದ್ದಾನೆ ಅವನು. ಅಂದರೆ ಅವ್ನು ಎತ್ಕೊಂಡಿಲ್ಲ ನಾನು ಅಂತ, ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಇದ್ದೀನಿ ಅಲ್ವಾ. ಸೊ ಹಾಗಾಗಿ ಏನಾಗೆ ಫ್ರೆಂಡ್ಸ್ ಬೆಳಗ್ಗೆ ಟೈಮ್ ಅಂತೂ ಅವನು ಮಲಗೋದೇ ಇಲ್ಲ. ನಾನು ಎದ್ದಿದ ತಕ್ಷಣ ಅವ್ನು ಎದ್ಬಿಟ್ಟಿರ್ತಾನೆ. ಸೊ ಹಾಗಾಗಿ ನನಗೆ ಅವನಿಲ್ಲದೆ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಳ್ಳೋಕ್ಕೂ ನಮಗೆ ಟೈಮ್ ಸಿಗೋಲ್ಲ. ಸೊ ಹಾಗಾಗಿ ಇನ್ನು ನೋಡಿ ಇವಾಗ ನನ್ನ ದೊಡ್ಡ ಮಗ ಮಲ್ಗೆ ಇದ್ದಾನೆ. ಇನ್ನೇನು ಅವನು ಹೋಗಿ ಇವನು ಎಬ್ಬರಿಸ್ತಾನೆ. ಫ್ರೆಂಡ್ಸ್ ಅಮ್ಮನ ಮನೆಯಿಂದ ಬಂದ್ವಲ್ಲ, ಹಂಗೆ ಇನ್ನು ಇಲ್ಲೇ ಸಿಟಿಗೆ ಹೋಗಿ ಬಂದಮೇಲೆ ನಾನೊಂದಿಷ್ಟು ತರಕಾರಿ ಕೂಡ ತೊಗೊಂಬಂದೆ. ಮುಳುಗಾಯಿ, ಆಲೂಗಡ್ಡೆ ಆ್ಯಂಡ್ ಕ್ಯಾರೆಟ್, ನನ್ನ ಮಕ್ಳಿಗೆ ತುಂಬಾ ಇಷ್ಟ ಫ್ರೆಂಡ್ಸ್, ಆಗ ಕ್ಯಾರೆಟ್ ತೊಗೊಂಡೆ. ಹಾಗೆ ಫ್ರೆಂಡ್ಸ್ ಹುಣ್ಸೆಹಣ್ಣು ಕೂಡ ಫ್ರೆಶ್ಶಾಗಿ ಮಾರ್ತಾಯಿದ್ರು. ಇದು ಹೊಸ ಹುಣ್ಸೆಹಣ್ಣು ಅನಿಸುತ್ತೆ, ತುಂಬಾ ಚೆನ್ನಾಗಿತ್ತು. ಸೊ ಹಾಗಾಗಿ ಹುಣ್ಸೆಹಣ್ಣು ಇತ್ತಲ್ವ ತೊಗೊಂಬಂದು ಕೊಟ್ಟರು ನಮ್ಮ ಹಸ್ಬೆಂಡು. ಜೊತೆಗೆ ಇಲ್ಲಿ ಹಸಿಮೆಣಸಿನ್ಕಾಯಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಚಾಕ್ಲೇಟ್ ಇದೆ ಮೇನ್ ಫ್ರೆಂಡ್ಸ್. ನನ್ನ ಮಗ ನೋಡಿ ಏನು ಮಾಡ್ತಿದ್ದಾನೆ ಅಂತ. ಫ್ರೆಂಡ್ಸ್ ಇವತ್ತು ಬೇಗನೆ ಎದ್ದಿದ್ದಾರೆ ನನ್ನ ಸಣ್ಣ ಮಗ, ದೊಡ್ಡ ಮಗ ಫುಲ್ಲು. ಹಾಗೆ ನೋಡಿ ಈ ಥರ ಒಂದು ಅಡ್ಡ ಇಟ್ಬಿಟ್ಟಿದ್ದೀವಿ. ಮತ್ತೆ ಚಾಕ್ಲೇಟ್ ಕೊಡ್ಸ್ಕೊಂಬಂದೇನೋ, ಚಾಕ್ಲೇಟ್ ಇತ್ತು ಮಗನೇ ಒಂದು, ಮತ್ತೆ ಅಲ್ಲಿ ಮಂಚಿತ್ತಲ್ಲ ನೆನೆದು ಮಂಚು ಇದೆ, ಬಾ ತೋರಿಸ್ತೀನಿ ಬಾ. ಹಾಗೆ ಫ್ರೆಂಡ್ಸ್ ಕ್ಲೀನಿಂಗ್ ಕೂಡ ಇದೆ, ತುಂಬಾ ಕ್ಲೀನ್ ಮಾಡಬೇಕು ಮನೆಯೆಲ್ಲ. ನಾವು 1-2 ದಿನ ಮನೇಲಿಲ್ಲ, ಮನೆ ತುಂಬಾ ನೋಡ್ದಾ. ಹಾಗೆ ಫ್ರೆಂಡ್ಸ್ ಕ್ಲೀನಿಂಗ್ ಮಾಡಿಲ್ಲ, ನಮ್ಮ ಮನೆ ನೋಡ್ಬಿಟ್ರೆ ಏನು ಅನ್ಕೊತಿರೋ. ಸೊ ಹಾಗಾಗಿ ನಾನು ಕ್ಲೀನ್ ಮಾಡೋವರೆಗೂ ವೀಡಿಯೋಸ್ನ ಸ್ವಲ್ಪ ಹೇಗೆ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ. ಯಾಕೆಂದರೆ ಮನೆ ನೋಡಿದ್ರೆ ಒಂದು ರೌಂಡ್ ಬಂದ್ಬಿಡ್ತೇನೆ, ಎಷ್ಟು ಹೆಂಗೆ ಮಾಡಿದ್ದಾರೆ ಅಂತ ನನ್ನ ಮಕ್ಕಳು. ಫ್ರೆಂಡ್ಸ್ ಅಡುಗೆ ಇನ್ನೂ ಮಾಡಿಲ್ಲ, ಸೊ ಮಾಡೋಣ ಅಂಥೇಳಿ ಸುಮ್ಮನೆ ಇದ್ದೀನಿ. ಮಾಡೋಣ ಫ್ರೆಂಡ್ಸ್, ಇವತ್ತು ನುಗ್ಗೆಕಾಯಿ ಸಾರು ಮಾಡೋಣ ಅಂತೇಳಿ ನುಗ್ಗೆಕಾಯಿ ಸಾಂಬಾರು ಮಾಡಿ ಅನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ, ನಾನು ಇವತ್ತು ಸಾಂಬಾರು ಮಾಡ್ತೀನಿ, ನಿಮಗೆ ಶೇರ್ ಮಾಡ್ಕೊಳ್ತೇನೆ.
ಫ್ರೆಂಡ್ಸ್, ಇನ್ನು ಸಾಂಬಾರು ಕೂಡ ರೆಡಿ ಆಗ್ತಾಯಿದೆ. ಇನ್ನು ನೋಡ್ಬೋದು ಆ ಸಾಂಬಾರು ಜೊತೆಗೆ ರೈಸ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಇದು ಬೇಳೆ ಕೂಗಿಸಿದ್ದಲ್ಲ, ಅದರಲ್ಲೇ ರೈಸ್ ಕೂಡ ಇಟ್ಬಿಟ್ಟಿದ್ದೀನಿ. ಇನ್ನು ನನ್ನ ಚಿಕ್ಕ ಮಗ ತುಂಬಾ ಹಠ ಮಾಡ್ತಾ ಇದ್ದ. ಸೊ ಅದಕ್ಕೆ ಅವನಿಗೆ ಸ್ವಲ್ಪ ಇದಿರುತ್ತೆ, ಮದರ್ ಗೊತ್ತಿರುತ್ತಲ್ಲ ಫ್ರೆಂಡ್ಸ್, ಅದನ್ನು ತಿನ್ನಿಸ್ದೆ. ಸೊ ಹಾಗೆ ಇನ್ನು ನನ್ನ ದೊಡ್ಡ ಮಗನೂ ಕೂಡ ತಿನ್ನಿಸ್ಬೇಕು. ಸಾಂಬಾರು ರೆಡಿ ಆದರೆ ನಾವು ಊಟ ಕೂಡ ಮುಗಿಸ್ಕೊಳ್ತೀವಿ. ಜೊತೆಗೆ ಫ್ರೆಂಡ್ಸ್, ಇನ್ನು ಮನೆ ಕೂಡ ತುಂಬಾ ಮೆಸ್ಸಿಯಾಗಿದೆ. ಮನೆ ಕ್ಲೀನ್ ಮಾಡಬೇಕು. ಜೊತೆಗೆ ಇವತ್ತು ವಾರ ಕೂಡ ಮಾಡಬೇಕು. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ, ಓಕೆನಾ. ಕ್ಲೀನ್ ಮಾಡಿಲ್ಲ ನನ್ನ ದೊಡ್ಡ ಮಗ. ಹೌದಾ, ನೋಡಿ ಫ್ರೆಂಡ್ಸ್, ಮಲಗಿಬಿಟ್ಟಿದ್ದಾನೆ ನನ್ನ ಚಿಕ್ಕ ಮಗ. ಅದು ಫ್ಯಾನು ಕೂಡ ಅವನ ಮೇಲೆ ಇಟ್ಟಿದ್ದಾನೆ. ನಂಗೆ ಇರಬಾರ್ದು ಕಂದ ಫ್ಯಾನ್ನ, ನಂಗೆ ಇರಬಾರ್ದು. ಹಾಗೆ ಫ್ರೆಂಡ್ಸ್, ನಮ್ಮ ಮನೆ ಕೂಡ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಅಷ್ಟರಲ್ಲಿ ಮನೆ ಕ್ಲೀನ್ ಮಾಡಿಕೊಂಡು ಊಟ ಮುಗಿಸ್ಕೊಳ್ತೀವಿ. ರೈಸು ಹಾಗೆ ಅವನಿಗೆ ತಿನ್ನಿಸುವಾಗ ನಾವೇನಾದರೂ ರೈಸ್ ಇಟ್ಕೊಂಡಿದ್ರೆ ಸಾಂಬಾರು ರೈಸ್ ಆಗೋಗಿರೋದು, ನಾವು ಊಟನ ಮುಗಿಸ್ಕೊಳ್ತಾ ಇದ್ದೀವಿ. ಬಟ್ ಅವ್ನಿಗೆ ಯಾಕೋ ತುಂಬಾ ಹಠ ಮಾಡಲಿಕ್ಕೆ ಶುರು ಮಾಡ್ದ ಪಾಪು. ಸೊ ಹಾಗಾಗಿ ಇವಾಗ ರೈಸ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಷ್ಟೊತ್ತು ರೈಸ್ ಬೇಗನೆ ಆಗೋಗುತ್ತೆ. ಸೊ ಮನೆ ಕೂಡ ಕ್ಲೀನ್ ಮಾಡಿಕೊಂಡು ಮತ್ತೆ ಹಾಗೆ ಫ್ರೆಂಡ್ಸ್, ಇನ್ನು ಆವಾಗಲೇ ತರಕಾರಿಲಿ ಎತ್ತಿಡೋಣ ಅಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಯಾಕೆಂದರೆ ನನ್ನ ಚಿಕ್ಕ ಮಗ ಸ್ವಲ್ಪ ಹಠ ಜಾಸ್ತಿ ಮಾಡಲಿಕ್ಕಿದ್ದ. ಹಾಗಾಗಿ ಅವನಿಗೆ ಫೀಡ್ ಮಾಡಿಸಿ ಮಲಗಿಸಿ ಇನ್ನು ಅಡುಗೆ ಕೆಲಸನೆಲ್ಲ ಮುಗಿಸ್ಕೊಂಡು ಇವಾಗ ನಾನು ಫಿಲ್ ಮಾಡಿ ಅಂದರೆ ಎತ್ತಿಟ್ಬಿಡೋಣ ಅಂತ ಬಂದೆ. ಸೊ ಇದೊಂದು ಕೆಲಸ ಮುಗಿಸ್ಕೊಂಡ್ರೆ ಮನೆಯೆಲ್ಲ ನೀಟಾಗಿ ಕಸ ಕೂಡ ಹೊಡ್ಕೊಂಡ್ಬಿಡ್ಬೋದಲ್ವ. ಸೊ ಆ ಪರ್ಪಸ್ಸಿಗೋಸ್ಕರ ಎಲ್ಲನೂ ಇವಾಗ ಫಿಲ್ ಮಾಡ್ತಾಯಿದ್ದೀನಿ. ಹಾಗೆ ಫ್ರೆಂಡ್ಸ್, ಎಲ್ಲನೂ ಖಾಲಿ ಇತ್ತು. ನಾನು ಇನ್ನೇನು ಅಮ್ಮರ ಊರಿಗೆ ಹೋಗಬೇಕು ಅನ್ನೋಷ್ಟರಲ್ಲಿ ನಾನು ಯಾವ ತರಕಾರಿನೂ ತರಿಸಲ್ಲ. ಇನ್ ಕೇಸ್ ಬರೋಷ್ಟರಲ್ಲೆಲ್ಲ ಹಾಳಾಗಿಬಿಡುತ್ತೆ ಅಂತೇಳಿ ಈ ಸಲ ಹೋದಾಗ ಜಸ್ಟ್ ನಾವು ಒಂದು 2 ಡೇಸ್ ಇದ್ವಿ ಅಷ್ಟೇ. ಹೋಗಿದ್ದೊಂದಿನ ಇದು ಒಂದಿನ ಬಂದುಬಿಟ್ರು. ಸೊ ಹಾಗಾಗಿ ಆದರೂ ನೋಡಿ ಪುದೀನ ಸ್ವಲ್ಪ ಹಾಳಾಗಿಬಿಟ್ಟಿದೆ. ಸೊ ಅದು ಚೆನ್ನಾಗಿ ಫ್ರೆಶ್ ಆಗಿರುತ್ತೆ ಅಂದ್ಕೊಂಡೆ, ತುಂಬ ದಿನ ಆಯ್ತಲ್ವ, ಸ್ವಲ್ಪ ಹಾಳಾದಂಗೆ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅದನ್ನು ಬಿಸಾಕಿ ಅದ್ರ ಬೇರೆ ಏನಾದರೂ ಫಿಲ್ ಮಾಡೋಣ ಬಾಕ್ಸಲ್ಲಿ ಅಂಥೇಳಿ ಸೊ ಚೆಲ್ಲಿ ಬಂದೆ. ಸೊ ಹಾಗೆ ಫ್ರೆಂಡ್ಸ್, ಬೆಳಗ್ಗೆನೇ ಕೆಲಸ ಮುಗಿಸ್ಕೊಂಡ್ಬಿಡೋಣ ಅಂತಲೇ ನಾನು ಇದ್ದಿದ್ದು, ಬಟ್ ಆಗಲೇ ಇಲ್ಲ. ಮಕ್ಕಳಿರೋ ಮನೇಲಿ ತುಂಬಾ ಕಷ್ಟ. ಸಿಕ್ಕಾಪಟ್ಟೆ ಕೆಲಸ ಮಾಡ್ಕೊಳ್ಳೋದು ಸಹ ಅಷ್ಟೇ ಲೇಟ್ ಆಗುತ್ತೆ, ಬೆಳಗ್ಗೆ ತಿನ್ನೋದು ಸಹ ಅಷ್ಟೇ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಇವಾಗ ಇದನ್ನು ಕೆಲಸನ ಪಟಾಪಟ್ ಮುಗಿಸ್ಕೊಂಡ್ಬಿಡ್ತೇನೆ. ಹಾಗೆ ಫ್ರೆಂಡ್ಸ್, ಇನ್ನು ಸಾಂಬಾರು ಕೂಡ ಮಾಡಿಕೊಂಡೆ ನುಗ್ಗೆಕಾಯಿ ಹಾಕಿ. ಇನ್ನೊಂದೇನಪ್ಪ ಅಂದರೆ ಫ್ರೆಂಡ್ಸ್, ಇನ್ನು ನಾನು ನುಗ್ಗೆಕಾಯಿ ಇದು ಸಾಂಬಾರು ಹೇಗೆ ಮಾಡೋದು ಅಂತೇಳಿ ಕೂಡ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ, ಬಟ್ ಅದು ವೀಡಿಯೋನೇ ಆಗಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಇನ್ನೇನು ಊಟನೂ ಸಹ ಮುಗಿಸ್ಕೊಂಬಿಡೋಣ ಅಂಥೇಳಿ ಊಟನೂ ಸಹ ಬಡಿಸ್ಕೊಂಡು ಊಟ ಮಾಡ್ಕೊಳ್ತಾ ಇದ್ವಿ. ಹಾಗೆ ಫ್ರೆಂಡ್ಸ್, ಇನ್ನು ನಾವು ಊಟನೂ ಮುಗಿಸ್ಕೊಳ್ಳೋಣ ಅಂತ ಬಂದ್ವಿ. ನಾನು ನನ್ನ ಮಗ ಇಲ್ಲೇ ಹೇಳಕ್ಕಂದ. ಹಾಗೆ ಫ್ರೆಂಡ್ಸ್, ಊಟನೂ ಕೂಡ ತಂದ್ಕೊಂಡಿದ್ದೀವಿ. ದೊಡ್ಡ ಮಗನಿಗೆ ಊಟನ ಮುಗಿಸಿ ಇನ್ನೇನು ಮನೆಯೆಲ್ಲ ಕಸ ಹೊಡೆಯೋಣ ಅಷ್ಟರಲ್ಲಿ ನನ್ನ ಚಿಕ್ಕ ಮಗ ಎದ್ಬಿಟ್ಟ. ಸೊ ಹಾಗಾಗಿ ಜಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ, ಒರೆಸ್ಕೋಬೇಕು. ಮನೆ ಕೂಡ ಕ್ಲೀನಿಂಗ್ ಮಾಡಿಕೊಂಡೆ, ಬಟ್ ಇನ್ನೂ ನೆಲ ಎಲ್ಲ ಫ್ಲೋರ್ ಕ್ಲೀನಿಂಗ್ ಮಾಡ್ಕೊಂಡಿಲ್ಲ. ಅಂದರೆ ನೆಲ ಎಲ್ಲ ಒರೆಸಿಲ್ಲ, ಜಸ್ಟ್ ಕಸ ಒಂದು ಹೊಡ್ಕೊಂಡಿದ್ದೀನಿ. ಎಲ್ಲನೂ ನೀಟಾಗಿ ಎತ್ತಿಟ್ಬಿಟ್ಟು. ಸೊ ಸಂಜೆ ಹಾಗೆ ಫ್ರೆಂಡ್ಸ್, ಟೈಮ್ ಕೂಡ ಇವಾಗ ಒಂದು 2 ಗಂಟೆ ಆಗ್ಲಿಕ್ಕೆ ಬಂದಿದೆ ಅಲ್ವಾ. ಸೊ ಹಾಗಾಗಿ ನಾನು ಸಂಜೆ ಸ್ವಲ್ಪ ಮನೆ ಎಲ್ಲ ಒರೆಸ್ಕೊಂಡು ಪೂಜೆ ಮಾಡೋಣ ಅಂತ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ನೋಡಿ ಫ್ರೆಂಡ್ಸ್, ಎಷ್ಟು ಕಿತಾಪತಿ ಮಾಡ್ತಿದ್ದ ನನ್ನ ಮಗ. ಯಾಕೆ ಮಗನೇ
ಫ್ರೆಂಡ್ಸ್, ಇಲ್ಲ ನಾನು ವಿಡಿಯೋ ಮಾಡೋಷ್ಟರಲ್ಲಿ ನಮ್ಮ ಚಿಕ್ಕ ಮಗ ದೊಡ್ಡ ಮಗ ಇಬ್ಬರು ಗೆಟ್ಟಾಗ್ಬಿಟ್ಟು ಡ್ಯಾನ್ಸ್ ಬಂದಿದ್ದೀನಿ. ಆದರೂ ನೋಡಿ ಅಳ್ತಾ ಇದ್ದಾನೆ ದೊಡ್ಡವನು. ಹಾಗೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಕೂಡ ಇಷ್ಟ. ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ವಿಡಿಯೋವನ್ನು ಲೈಕ್, ಶೇರು, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ ಅಂತ ಹೇಳ್ತಾ ಫ್ರೆಂಡ್ಸ್, ಸಿಗೋಣ ನಾಳೆ ಮತ್ತೊಂದು ವ್ಲಾಗ್ನೊಂದಿಗೆ. ಅಲ್ಲಿವರೆಗೂ ಟಾಟಾ, ಬಾಯ್.